ಸಸ್ಯ ಮೂಲದ ಆಹಾರ ಪದಾರ್ಥ ಹೌದಾ. ಈಗ ಬೆಣ್ಣೆ ಬಗ್ಗೆ ಹೇಳ್ತಾನೆ ಅನಿಷ್ಟವು ಕೆಲವೊಬ್ಬರು ಮನೆ ಕರಿಬಟ್ಟಿ ನಡೆಯಲ್ಲ ಪ್ರಶ್ನೆ ಕೇಳಿದ್ರೆ ಯಾಕೆ ನಡೆಯಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಯಾಕೆ ನಡೆಯಲ್ಲ ಯಾವ್ಯಾವ ಕಡೆ ಕರಿಬಟ್ಟಿ ಯಾವುದಾದ ಶ್ರೇಷ್ಠತೆ ಇಲ್ಲ ಅಲ್ಲಿ ಅನಿಷ್ಟತೆ ಬಣ್ಣಗಳಾಗಿಲ್ಲ ಎಲ್ಲ ನಮ್ಮ ವಿಚಾರಗಳಾಗವ. ಈಗ ಶ್ರೀಕೃಷ್ಣ ಪರಮಾತ್ಮನ ಬಣ್ಣ ಯಾವುದು? ಒಂದು ವೇಳೆ ಕಪ್ಪು ಬಣ್ಣ ಅನಿಷ್ಟವಾಗಿದ್ದರೆ ಅವ ಯಾಕೆ ಕಪ್ಪು ಬಣ್ಣದ ಹುಟ್ಟಿದ್ದು ಅದು ಹೋಗ್ಬಿಡಿ. ಎಷ್ಟೇ ದೇವಸ್ಥಾನಗಳು ಹೋಗಿದೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗರ್ಭಗುಡಿಗಳಾಗಿದ್ದ ದೇವರು ಯಾವ ಬಣ್ಣದ ಕಪ್ಪು ಬಣ್ಣ. ಅನಿಷ್ಟ ಒಂದು ವೇಳೆ ಕಪ್ಪು ಬಣ್ಣ ಅನಿಷ್ಟವಾಗಿದ್ದಂದ್ರೆ ದೇವರ ವಿಗ್ರಹಗಳು ಕಪ್ಪು ಕಲ್ಲಿಂದ ಯಾಕೆ ತಯಾರು ಮಾಡಿದ್ರು? ಧ್ಯಾನಕ್ಕಂತ ಕೂಡ್ತೀರಿ ಪೂಜೆಕ್ಕಂತ ಕೂಡ್ತೀರಿ ಕಣ್ಣು ಮುಸ್ಲ ಬರ್ತಕ್ಕಂಥ ಬಣ್ಣ ಮೊದಲು ಯಾವುದು? ಕಪ್ಪು. ಯಾವುದು? ಹಾಲು ಇದ್ದಂತೆ. ಏನು? ಹಾಲು ಇದ್ದಂತೆ. ಈ ಸಂಸಾರ ಅಂದ್ರೆ ಏನು? ಜಗತ್ತು ನೀರು ಇದ್ದಂತೆ. ಏಕೆ ಶ್ರೀಕೃಷ್ಣ ಪರಮಾತ್ಮಗೆ ಬೆಣ್ಣೆ ಇಷ್ಟವಾಯಿತಂದರೆ ನೋಡಿ, ಮನಸ್ಸು ಹಾಲಿನಂತ ಮನಸ್ಸು ಸಂಸಾರ ಎಂಬ ನೀರಿನೊಳಗೆ ಬೇರೆಯದೆ ತಟಸ್ಥವಾಗಿ ನಿಂತು ಮೊಸರಿನಂತಾಗಿ ಮೊಸರನ್ನು ಮಂಥನ ಮಾಡಿದಾಗ ಮಜ್ಜಿಗೆ ಉಂಟಾಗಿ ಮಜ್ಜಿಗೆಯಿಂದ ಏನು ಉಂಟಾಯ್ತು? ಬೆಣ್ಣೆ ಉಂಟಾಯ್ತು. ಏನುಂಟಾಯ್ತು? ಸಂಸಾರ ಅಂತ ಬರೀ ಒಂದು ಕುಟುಂಬದ ಸಂಸಾರ ಅಲ್ಲ, ಎಲ್ಲನೂ ಬರ್ತದೆ. ಆಸೆ ಆಮಿಷಗಳು ಬರ್ತದೆ, ಕಾಮ ಕ್ರೋಧ ಮದ ಮತ್ಸರ ಲೋಕ ಎಲ್ಲ ಕೂಡಿದ್ದು ಏನಾಯ್ತದೆ? ಒಂದು ಸಂಸಾರ ಆಯ್ತು. ಮನಸ್ಸು ಹಾಲಿದಂತೆ ಆ ಹಾಲು ಒಂದು ವೇಳೆ ನೀರಿನೊಳಗೆ ಬೆರೀತಂದ್ರ ನೀರು ಹಾಲು ಹಾಕಿದ್ರೆ ಹಾಲು ನೀರು ಹಾಕೋದು ಹಾಲು ಸಹಿತ ಏನಾಗ್ತದ? ನೀರಾಗಿ ಪರಿವರ್ತನೆ ಆಗಿಬಿಡುತ್ತೆ. ಮನಸ್ಸು ತಟಸ್ಥವಾಗಿ ನಿಂತಿತ್ತು, ಚಂಚಲಗೊಳ್ಳದೆ ನಿಂತಲ್ಲೇ ನಿಂತಿತ್ತು ಅಂದಾಗ ಯಾವುದೇ ಆಮಿಷ ಆಸೆಗಳು ಹಿಂದುವಲಿಲ್ಲ ಅಂದ್ರೆ ತಟಸ್ಥ ಮನಸ್ಸು ಏನಾಗ್ತದ? ಮೊಸರಿನ ಆ ಮೊಸರನ್ನು ಮಂಥನ ಯಾವುದು ಒಳ್ಳೆಯದು ಕೆಟ್ಟದು ದೇವರೆಲ್ಲ ಅರಿಕೆ ಮಾಡಿದಾಗ ನೀವು ಮೊಸರನ್ನು ಮಂಥನ ಮಾಡ್ಕೊಂಡಾಗ ಏನಾಗ್ತದೆ? ಈಗ ಸಿದ್ದರಾಮಯ್ಯ ನುಚ್ಚಿನ ಮಜ್ಜಿಗೆ ಹೌದು ಎದಕ್ಕೆ ಇಷ್ಟ ಆಯ್ತದು? ಮಜ್ಜಿಗೆ ಒಳಗೆ ಯಾವುದೇ ರೀತಿಯ ಕೊಬ್ಬಿನ ಅಂಶ ಇರುವುದಿಲ್ಲ. ನುಚ್ಚ ಮತ್ತು ಮಜ್ಜಿಗೆ ಅನ್ನೋದೊಳಗೆ ಬೇಸಿಗೆ ಕಾಲದಲ್ಲಿ ಶರೀರ ತಂಪಾಗಿರುತ್ತೆ, ಯಾವುದೇ ರೀತಿ ಮೈಯಲ್ಲಿ ಉಷ್ಣತೆ ಹೆಚ್ಚಾಗುವುದಿಲ್ಲ. ನಾನು ನೋಡಿ ಮಜ್ಜಿಗೆ ಆಗಿದ ನಂತರ ಬರೋದೇನೋ? ಬೆಣ್ಣೆ. ಮಜ್ಜಿಗೆ ನಂತರ ಬರುವುದೇನೋ? ಬೆಣ್ಣೆ. ನೀವು ನೀರಿನಲ್ಲಿ ಹಾಕಿದಾಗ ಏನಾಗ್ತದ? ಯಾವತ್ತು ಕರಗುವುದಿಲ್ಲ ಮತ್ತು ಮನಸ್ಸು ಎಂಬ ಬೆಣ್ಣೆಯಾಗಿ ತಯಾರಾಯಿತು ಅಂದಾಗ ಹಾಲಿನಂತ ಮನಸ್ಸು ಮೊಸರಾಗಿ ಮೊಸರಿನಿಂದ ಮಜ್ಜಿಗೆಯಾಗಿ ಮಜ್ಜಿಗೆಯಿಂದ ಬೆಣ್ಣೆ ಆದಂಥ ಮನಸ್ಸು ಮತ್ತು ಸಂಸಾರ ಎಂಬ ನೀರಿನೊಳಗೆ ಹಾಕಿರೋದು ಯಾವತ್ತೂ ಸಂಸಾರದೊಳಗೆ ಬೆರೆಯುವುದಿಲ್ಲ, ಯಾವತ್ತಿಗೂ ಕರಗುವುದಿಲ್ಲ. ಈ ರೀತಿ ನಿಮ್ಮ ಮನಸ್ಸು ಇರಬೇಕಂತೇಳಿ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆನ ಆಹಾರದ ಮೂಲಕ ನಿಮಗೆ ಸಂದೇಶವನ್ನು ನೀಡಿದ. ಆ ಸಂದೇಶವನ್ನು ನೀಡಿದನು ಭಗವದ್ಗೀತೆ. ಈ ಸಂದೇಶವನ್ನು ಹೇಳಿದ್ದು ಹೇಳ್ತಾರೆ ಎಲ್ಲರೂ. ಶ್ರೀಕೃಷ್ಣ ಹೇಳಿದ್ದು ಸುಲಭವಾಗಿ ಎಲ್ಲರೂ ಹೇಳ್ತಾರೆ. ಅದು ಶ್ರೀಕೃಷ್ಣ ಮಾಡಿದಂಥ ಕೆಲಸವಾಗಲಿ ಅವ ಬದುಕಿದಂತೆ ಯಾರಾದರೂ ಬದುಕಿ ತೋರಿಸ್ಯಾರೇನೋ? ಯಾಕ ನಮಗೆಲ್ಲ ಹೇಳೋದು ಗೊತ್ತು, ಮಾಡೋದು ಗೊತ್ತು.